ನನ್ನ ಗಂಡ ಮಾಸ್ಟರ್ ಚೆಫ್ ಆಗಿದ್ದಾರೆ. ಕಣ್ಣಲ್ಲಿ ನೀರು ಹರಿಸ್ಕೊಂಡು. ಯಾಕೆ ಮಗ ಅಳ್ತಾ ಇದೆಯಾ? ಮಾಡು ಒಡೆ ಮಾಡು ಅಂತ ಆತಿದ್ದು ಕೇಳ್ತಿರು. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಮಹಾರಾಜರು ಗಂಡಸರಲ್ಲವೇ ನನ್ನ ಹಾಗೆ ಮೀಸೆ ಹೊತ್ತ ಮಹದೇಯ. ಬೇಯಿಸೋ ನೆಪ್ಪದಲ್ಲಿ ಅರ್ಧ ಇವರೇ ತಿನ್ಕತ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ನನ್ನ ಫ್ರೈಡೇ ಈವ್ನಿಂಗ್ ಬ್ಲಾಗ್. ಮುಸ್ಸಂಜೆ ಆಗಿದ್ರಿಂದ ಮನೆ ಕಸ ಗುಡಿಸಿ ಹಾಗೆ ಬಾಕ್ಲು ಕೂಡ ನೀರು ಹಾಕ್ಬಿಟ್ಟು ಮನೇಲಿ ಪೂಜೆ ಕೂಡ ಮಾಡಿಕೊಂಡೆ. ನಾನು ಸೋಮವಾರ ಮತ್ತು ಶುಕ್ರವಾರ ಮಿಸ್ ಇಲ್ದಂಗೆ ಬೆಳಿಗ್ಗೆ ಹಾಗೆ ಸಂಜೆ ಮನೇಲಿ ಪೂಜೆ ಕೂಡ ಮಾಡ್ಕೊಳ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಸಾಗರವರು ತುಂಬ ದಿನದಿಂದ ವಡೆ ಮಾಡು ಅಂತ ಕೇಳ್ತಾ ಇದ್ರು. ವಡೆ ಮಾಡೋದಕ್ಕೆ ಅಂತ ತಡ್ನಿಕಾಳ ಉನಿ ಹಾಕೊಂಡಿದ್ದೀನಿ. ತಡ್ನಿಕಾಳನ್ನ ಒಡೆದು ನಮ್ಮಮ್ಮ ಸಿಪ್ಪೆಲ್ಲ ತೆಗೆದು ಕೊಟ್ಟಿದ್ರು. ಅದನ್ನ ಉನಿ ಹಾಕಿದ್ದೀನಿ. ಇನ್ನೊಂದು 4 hours ಚೆನ್ನಾಗಿ ಉನಿ ಹಾಕೋಬೇಕು ಕಾಳನ್ನ. ಈಗ ಕಾಳು ಕೂಡ ಚೆನ್ನಾಗಿ ಉಂತಿದೆ. ಕಾಳಲ್ಲಿರೋ ನೀರೆಲ್ಲ ಸ್ವಲ್ಪ ಸೋರ್ಬೇಕು ಅಂತ ಸಪ್ರೇಟ್ ಒಂದು ಕಾಳು ಬೋಸಿಗೆ ಹಾಕಿ ಇದನ್ನ ಎತ್ತಿಡ್ತಾ ಇದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ವಡೆ ಮಾಡೋದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಸೊಪ್ಪು ತಗೊಂಡು ದೇವಸ್ಥಾನಕ್ಕೆ ಕೊಟ್ಟು ಬರೋಣ, ಹೆಂಗಿದ್ರು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಕೂಡ ಪೂಜೆ ಮಾಡಿದ್ದೀನಲ್ಲ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ದೇವ್ರನ್ನ ಫುಲ್ಲು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗಣಪತಿನ. ನಾನು ಇವತ್ತು ಏನು ವಿಶೇಷ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿದ್ರೆ ಸಂಕಷ್ಟಹಾರ ಚತುರ್ಥಿ ಆಗಿತ್ತು ಅವತ್ತಿನ ದಿನ. ನಾವು ದೇವಸ್ಥಾನಕ್ಕೆ ಹೋಗೋ ಏನು ಮನಸ್ಸಿರ್ನಿಲ್ಲ, ಹಂಗೆ ಸುಮ್ಮನೆ ಹೋಗೋಣ, ಹಂಗಿದ್ರು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಲ್ಲ ಅಂತ ಹೋಗೋಣ ಅಂತ ಹೋದೆ. ಹಾಗೆ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಕಡಲೆಕಾಳು ಉಸ್ಲಿ ಕೊಟ್ಟಿದ್ರು, ಉಸ್ಲಿ ಇಸ್ಕೊಂಡು ಹಾಗೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡು ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆ ಓಡ್ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಒಂಥರ ನೆಮ್ಮದಿ ಆದಂಗೆ ಫೀಲ್ ಆಗುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೊರಟು ಬರೋ ಅಷ್ಟರಲ್ಲಿ ಕಾಳಲ್ಲಿರೋ ನೀರೆಲ್ಲ ಚೆನ್ನಾಗಿ ಸೋರೋಗಿತ್ತು. ಈಗ ಕಾಳನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ. ಕಾಳಲ್ಲಿ ಸ್ವಲ್ಪ ನೀರಿದ್ರೆ ಈ ರೀತಿ ಹಾಕೋದ್ರಿಂದ ಗಾಳಿಗೆ ಫುಲ್ಲು ಕಾಳೆಲ್ಲ ಫುಲ್ಲು ಡ್ರೈ ಆಗುತ್ತೆ. ಆವಾಗ ವಡೆಯಲ್ಲಿ ಸ್ವಲ್ಪನೂ ನೀರಿಲ್ಲ ಅಂದರೆ ಚೆನ್ನಾಗಿ ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಈ ಟಿಪ್ಸ್ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನೀವು ಒಂದ್ಸತಿ ಟ್ರೈ ಮಾಡಿ ಈ ಟಿಪ್ಸ್ನ. ಈ ರೀತಿ ಕಾಳನ್ನ ಒಣಗಾಕೊಂಡಿದ್ದೀನಿ. ನನ್ನ ಗಂಡ ನೋಡಿ ನನಗೆ ಈರುಳ್ಳಿನ ಹೆಂಗೆ ಕುತ್ಕೊಂಡು ಪಾಪ ಸೆಲ್ಫ್ ಮೇಲೆ ಕುತ್ಕೊಂಡು ಕಟ್ ಮಾಡ್ತಾವ್ರಿ. ಮಾಸ್ಟರ್ ಚೆಫ್ ಆಗಿದ್ದಾರೆ. ಕಣ್ಣಲ್ಲಿ ನೀರು ಹರಿಸ್ಕೊಂಡು ಕಣ್ಣು ಬೇರೆ ಉರಿತೈತೆ. ಈರುಳ್ಳಿ ಕಟ್ ಮಾಡ್ತಿರೋದು ಪಾಪ ಕಟ್ ಮಾಡಿಕೊಡ್ತಾವ್ರು ನನಗೆ ಸಣ್ಣಕ್ಕೆ ಫುಲ್ ಈರುಳ್ಳಿ ಎಲ್ಲ. ಯಾಕೆ ಮಗ ಅಳ್ತಾ ಇದೆಯಾ? ನಾನು ಸೊಪ್ಪೆಲ್ಲ ಸೋಸ್ಕೊಟ್ಟಂಗೆ ಪಾಪ ಅವರು ಕೊತ್ತಂಬರಿ ಸೊಪ್ಪು ಇವಾಗ ಕಟ್ ಮಾಡ್ತಾ ಇದ್ದಾರೆ ಎಲ್ಲನೂ. ಈಗ ವಡೆಗೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಪುಡಿ ಹಾಗೆ ಚಕ್ಕೆ, ಲವಂಗ ಇಷ್ಟೆಲ್ಲನೂ ಹಾಕ್ಕೊಂಡು ರುಬ್ಕೋಬೇಕು. ಹಾಗೆ ನೀರು ಹಾಕೋಬಾರ್ದು. ಇದನ್ನ ಸ್ವಲ್ಪ ತರ್ತರಿಯಾಗೇ ರುಬ್ಕೋಬೇಕು. ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಖಾರ ರುಬ್ಬಿರೋ ಮಿಕ್ಸಿ ಜಾರ್ಗೆನೆ 1.5 ಕಪ್ಪಷ್ಟು ಕಾಳು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಕಾಳನ್ನ ತರ್ತರಿಯಾಗಿ ರುಬ್ಕೋಬೇಕು. ಕಾಳನ್ನ ಈ ರೀತಿ ರುಬ್ಕೋಬೇಕು ತರ್ತರಿಯಾಗಿ. ಇಲ್ಲಾಂದರೆ ಫುಲ್ಲು ನೈಸಾಗಿ ರುಬ್ಕೊಬಿಟ್ರೆ ಒಂಥರ ಇದಾದಂಗೆ ಅಷ್ಟು ಟೇಸ್ಟ್ ಬರಲ್ಲ ವಡೆ. ಹೀಗೆ ತಿನ್ಬೇಕಾದ್ರೆ ಕಾಳು ನಾನು ಸಿಕ್ಕೋದ್ರೆ ಮಧ್ಯದಲ್ಲಿ ಚೆನ್ನಾಗಿರುತ್ತೆ. ಇದನ್ನ ಏನಪ್ಪ ಮಿಕ್ಸಿಲಿ ರುಬ್ಬು ಮಾಡೋದಕ್ಕಿಂತ ಒಡಕಲ್ಲ ರುಬ್ಬು ಮಾಡಿದ್ರೆ ಮಸ್ತ್. ಈಗ ರುಬ್ಬಿಟ್ಕೊಂಡಿರೋ ಕಾಳಿಗೆ ಆಗಲೇ ರುಬ್ಬಿರೋ ಹಸಿರು ಮೆಣಸಿನ್ಕಾಯಿ ಖಾರ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ವಡೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಡೆನ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ತುಂಬ ಚೆನ್ನಾಗಿ ಬಂದಿದ್ದು ಫಸ್ಟ್ ಟೈಮ್ ಮಾಡಿದಾಗಲೇ ವಡೆ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಕಡೆ ನಾನು ಎಣ್ಣೆನ ಬಿಸಿ ಆಗೋದಕ್ಕೆ ಅಂತ ಮಡಿಕೊಳ್ತೀನಿ. ಯಾಕಂದರೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾದರೆ ನಾವು ಬೇಗ ತೊಟ್ಟಿ ಎಣ್ಣೆ ಒಳಗೆ ಹಾಕೋಬೋದು ಅಂತ. ಈಗ ವಡೆ ಹಿಟ್ಟನ್ನು ಕೂಡ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಈ ರೀತಿ ವಡೆನ ತೊಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಕವರ್ ಮೇಲೂ ಕೂಡ ತೊಟ್ಟಿ ಎಣ್ಣೆಗೆ ಹಾಕೋಬೋದು. ನಾನು ಎಣ್ಣೆ ಕಾದಿರೋದ್ರಿಂದ ಈ ರೀತಿ ತೊಟ್ಕೊಂಡ್ರೆ ಬೇಗ ಎಲ್ಲನೂ ಒಟ್ಟಿಗೆ ತೆಗೆದು ಹಾಕ್ಬೋದು ಅಂತ ಈ ರೀತಿ ಬಟ್ಟೆ ಮೇಲೆ ತೊಟ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೀಗ ನಾನು ವಡೆನ ಹಾಕೊಳ್ತಾ ಇದ್ದೀನಿ. ಪಾಪ ಸಾಗರವರೇನೆ ವಡೆನ ನಾನು ಒತ್ಕೊಟ್ಟಂಗೆ ಅವರು ಬೇಯಿಸ್ತಾವ್ರೆ. ಒಂದು ವಡೆ ಹಾಕಕ್ಕೆ ಬರಲ್ಲ, ಏನಿಲ್ಲ, ಅದಕ್ಕೆ ಹಾಕ್ತಿದ್ದೀನಿ.
ನಾನು ಹಿಂಗೆ ಒತ್ತದ್ದು ಕೊಡ್ತಾ ಇದ್ದೀನಿ. ಪಾಪ ಅವರು ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸ್ತಾವ್ರೆ. ಸೈಡ್ ಬಿಸ್ನೆಸ್. ಅವರು ಫಸ್ಟು ಬೋಂಡಾ ಬಜ್ಜಿ ಬಿಡೋಕೆ ಹೋಗ್ತಾ ಇದ್ರಂತೆ. ಅದಕ್ಕೆ ಹೆಂಗೆ ಇದ್ರೂ ಇವಾಗ ಚೆನ್ನಾಗಿ ಬಿಡ್ತಾರೆ ಅಲ್ಲ, ಅದಕ್ಕೆ ಅವ್ರ ಕೈಲಿ ಬಿಡಿಸ್ತಾ ಇರೋದಷ್ಟೇ. ಬೇಯಿಸೋ ನೆಪ್ಪದಲ್ಲಿ ಅರ್ಧ ಇವರೇ ತಿನ್ಕೊತಾರೆ. ವಡೆ ಮಾತ್ರ ಸೂಪರ್ ಚೆನ್ನಾಗಿತ್ತಲ್ಲ. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ಮಹನೀಯರಲ್ಲವೇ. ಫೈನಲಿ ವಡೆ ಎಲ್ಲಾನು ಒತ್ತಿ ಮುಗೀತು. ಸಾಗರು ಇನ್ನೊಂದು ಒಬ್ಬೆದೆ ಬೇಯಿಸ್ತಾ ಇದ್ದಾರೆ. ಅಪ್ಪ ನನಗಂತೂ ವಡೆ ಫುಲ್ ಕೈಯೆಲ್ಲ ಉರಿತಾ ಐತೆ. ನಾನು ಅದಕ್ಕೆ ಮೇನ್ ರೀಸನ್ ಅಂದರೆ ವಡೆ ಮಾಡದಿರೋದು. ಒತ್ತಕ್ಕಾಗಲ್ಲ, ನಮ್ಮಲ್ಲಿ ಮಾಡೋರಷ್ಟು ನನ್ನ ತಂಗಿ ಮಾಡ್ತಾಳೆ, ನಾನು ಬೇಕಾದ್ರೆ ಬೇಯಿಸ್ಬಿಡ್ತೀನಿ ವಡೆನ. ಬಟ್ ಆದರೆ ವಡೆ ಅಂತೂ ನಾನು ಒತ್ತೋದು ಇಲ್ಲ, ಮಿಕ್ಸ್ ಮಾಡಿ ಕಲಸೋದು ಇಲ್ಲ. ಕೈ ಅಂತೂ ಸಕ್ಕ ಉರಿತೈತೆ. ಐಸಲ್ಲಿ ಇಟ್ಕೊಂಡು ಕೂತಿದ್ದೆ ಇಷ್ಟು ತನಕ. ಪಾಪ ಇವರು ಬೇಯಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವಡೆ ಮಾತ್ರ ಸಕ್ಕತ್ತಾಗಿ ಬಂದೈತೆ.